ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ಇವತ್ತಿನ ಸನಾತನ ಕಥನದಲ್ಲಿ ನಾನು ಟಚ್ ಮಾಡ್ತಾ ಇರುವಂತಹ ಟಾಪಿಕ್ ಅದೆಷ್ಟು ಕಾಂಟ್ರವರ್ಷಿಯಲ್ ಹಾಗೆ ಸಾಮಾಜಿಕವಾಗಿ ಬಹಿಷ್ಕಾರಗೊಂಡಂತಹ ಟಾಪಿಕ್ ಅಂತಂದ್ರೆ, ಇಲ್ಲಿವರೆಗೂ ಈ ಚಾನೆಲ್ ನಲ್ಲಿ ಯಾವೆಲ್ಲ ಕಾಂಟ್ರವರ್ಷಿಯಲ್ ಟಾಪಿಕ್ ಅನ್ನ ಅಡ್ರೆಸ್ ಮಾಡಿದ್ದೀನಿ ಅಥವಾ ಟ್ಯಾಬು ಸಬ್ಜೆಕ್ಟ್ ಅನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ, ಬಹಳಷ್ಟು ಜನ ಅದನ್ನ ಅಪ್ರಿಶಿಯೇಟ್ ಮಾಡಿದ್ದೀರಾ. ಅದು ಎಲ್ಲದನ್ನ ಮೀರಿರುವಂತಹ ಟ್ಯಾಬು ಸಬ್ಜೆಕ್ಟ್ ಥಂಬ್ನೇಲ್ ಅನ್ನ ನೋಡಿರ್ತೀರಾ, ಪ್ರಾಸ್ಟಿಟ್ಯೂಷನ್ ಅಥವಾ ವೇಶ್ಯಾವಾಟಿಕೆ. ಇದರ ಇತಿಹಾಸ ಅನ್ನುವಂಥದ್ದು ಹಾಗೆ ಕಾಲ ಕಳೆದ ಹಾಗೆ ಇದು ಯಾವ ರೀತಿ ತನ್ನ ರೂಪುರೇಷೆಯನ್ನ ಬದಲಾಯಿಸಿಕೊಂಡು ಇವತ್ತಿನ ಕಾಲಘಟ್ಟದಲ್ಲಿ ಯಾವ ಹೆಣ್ಣುಮಕ್ಕಳು ಹಂಗಿದ್ದನ್ನ ಮಾಡೋದು ಇಲ್ಲ, ಅಂಥವ್ರನ್ನು ಸಹ ಅದೇ ಭಾಷೆಯಲ್ಲಿ ನಾನು ಆ ವರ್ಡ್ ಅನ್ನ ತಗೊಳಕ್ಕೆ ಇಷ್ಟಪಡ್ತೀನಿ. ನಾಟ್ ವಿತ್ ಇಂಟೆಂಟ್ ಆಫ್ ವಲ್ಗ್ಯಾರಿಟಿ ಆರ್ ಇಮ್ಮೊರಾಲಿಟಿ. ಆ ವರ್ಡ್ನ ಸೆನ್ಸಿಟಿವಿಟಿ ಅರ್ಥ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹೆಣ್ಣು ಮಕ್ಕಳನ್ನ ಬಯೋದಿದ್ರು ಸಹ ಸೂಳೆ ರಂಡೆ ಅನ್ನೋ ತರದ ಭಾಷೆಯನ್ನ ಬಳಸೋರು ಇರ್ತಾರೆ. ಆಕೆ ಆ ಪ್ರೊಫೆಷನ್ಗೆ ಎಲ್ಲೂ ಕೂಡ ಸಂಬಂಧ ಇರೋದಿಲ್ಲ, ಆದ್ರೂ ಸಹ ಆಕೆಯನ್ನ ಹೆಣ್ಣು ಮಕ್ಕಳನ್ನ ಜನರಲಿ ಬೈಯೋದೆ ಸೂಳೆ ಅಥವಾ ರಂಡೆ ಅಂತ ಹೇಳಿ, ಅಂದ್ರೆ ವೇಶ್ಯೆ ಅಂತ ಹೇಳಿ. ಹಾಗೆ ಯಾವ್ದಾದ್ರು ಗಂಡು ಮಕ್ಕಳಿದ್ರು ಸಹ ಬೈಯೋದು ಗಂಡಸನ್ನಲ್ಲ, ಸೂಳೆ ಮಗನೇ, ರಂಡೆ ಮಗನೇ, ಬೋಳಿ ಮಗನೇ ಅನ್ನೋ ತರದ ಭಾಷೆ ಅಲ್ಲೂ ಸಹ ಹೆಂಗಸರನ್ನೇ, ಆ ವ್ಯಕ್ತಿಯನ್ನ ಬೈಯುವ ಬದಲಾಗಿ ಅವನ ತಾಯಿಯನ್ನ ಬೈಯುವಂತಹ ಈ ನೀಚ ಪ್ರವೃತ್ತಿ ಅನ್ನೋದು ಹೇಗೆ ಹುಟ್ಟಿ ಬೆಳೆದು ಬಂತು. ಹಾಗೆ ಈ ವೇಶ್ಯಾವಾಟಿಕೆ, ಪ್ರಾಸ್ಟಿಟ್ಯೂಷನ್, ವಿಚ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದ ಓಲ್ಡೆಸ್ಟ್ ಪ್ರೊಫೆಷನ್ಸ್ ಇನ್ ದಿಸ್ ವರ್ಲ್ಡ್, ಓಲ್ಡೆಸ್ಟ್ ಪ್ರೊಫೆಷನ್ಸ್, ಅದು ನಮ್ಮ ಋಗ್ವೇದದ ಕಾಲದಿಂದ ಇವತ್ತಿನ ಕಾಲಘಟ್ಟಕ್ಕೆ ಯಾವ ಯಾವ ರೂಪುರೇಷೆಯನ್ನ ಬದಲಾಯಿಸಿಕೊಂಡು ಬಂದಿದೆ. ಒಂದು ಕಾಲದಲ್ಲಿ ದ ಮೋಸ್ಟ್ ಪವರ್ಫುಲ್ ಪೊಸಿಷನ್ ಅಂತ ಕರೆಸಿಕೊಳ್ತಾ ಇದ್ದಿದ್ದು ಇವತ್ತಿನ ಕಾಲಘಟ್ಟದಲ್ಲಿ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ನೋಡುವ ಮಟ್ಟಿಗೆ ಹೋಗಿದೆ ಅಂತಂದ್ರೆ ಇದರ ಇತಿಹಾಸ ಏನು? ಇಲ್ಲಿ ಯಾರನ್ನ ಬೈಬೇಕು? ಮೈ ಮಾರಿಕೊಳ್ಳುವಂತಹ ಹೆಂಗಸರನ್ನ ಬೈಬೇಕಾ, ಅಥವಾ ಅವರು ಆ ರೀತಿ ಮಾಡೋದಕ್ಕೆ ಯಾರು ಅವರ ಕಸ್ಟಮರ್ ಆಗಿ ಹೋಗ್ತಾರಲ್ಲ ಈ ನೀಚ ಗಂಡಸರನ್ನ ಬೈಬೇಕಾ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಂತಹ ಒಂದು ವೆರಿ ಸೆನ್ಸಿಟಿವ್ ಅಂಡ್ ಎಂಪಥೆಟಿಕ್ ಎಪಿಸೋಡ್. ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರಾ ಇದನ್ನ ವಲ್ಗ್ಯಾರಿಟಿಯ ದೃಷ್ಟಿಕೋನದಿಂದ ನೋಡ್ಬೇಡಿ, ಅಥವಾ ನಾನು ಇದನ್ನ ಸಪೋರ್ಟ್ ಮಾಡ್ತೀನಿ, ನೋವೇರ್ ಈ ತರದ ಇಮ್ಮಾರಲ್ ಆಕ್ಟಿವಿಟಿಯನ್ನ, ಅಥವಾ ನಾನು ದೇಹ ಅಂತಂದ್ರೆ ಅದನ್ನ ಟೆಂಪಲ್ ಅನ್ನೋ ತರದಲ್ಲಿ ನೋಡ್ತೀನಿ. ಹಾಗಾಗಿ ಇಲ್ಲಿ ಮೊರಾಲಿಟಿ ಪ್ರಶ್ನೆ ಅನ್ನೋದಕ್ಕಿಂತ ವಲ್ಗ್ಯಾರಿಟಿ ಅನ್ನೋದರ ಪ್ರಶ್ನೆಗಿಂತನೂ ಜಾಸ್ತಿ ಈ ವಿಚಾರ ಅನ್ನೋದು ಒಂದು ಪ್ರೊಫೆಷನ್ ಆಗಿದ್ದು ಇವತ್ತಿನ ಕಾಲಘಟ್ಟದಲ್ಲಿ ಪ್ರೊಫೆಷನ್ಗಿಂತನೂ ಜಾಸ್ತಿ ಒಂದು ಹೆಂಗಸಿನ ಕ್ಯಾರೆಕ್ಟರ್ ಅನ್ನ ಅನಲೈಸ್ ಮಾಡೋದಕ್ಕೆ ಹೇಗೆ ಸೀಮಿತ ಆಗಿದೆ. ಹಾಗೆ ಆಡ್ ಮಾತಲ್ಲಿ ಅದನ್ನ ಬೈಯೋದು ಎಷ್ಟು ಇನ್ಹ್ಯೂಮನ್ ಆಕ್ಟ್ ಅನ್ನೋದನ್ನ ತಿಳಿಪಡಿಸುವ ಸಲುವಾಗಿ ಮಾಡ್ತಾ ಇರುವಂತಹ ಒಂದು ಒಳ್ಳೆ ಉದ್ದೇಶವನ್ನ ಇಟ್ಕೊಂಡು ಮಾಡ್ತಾ ಇರುವಂತಹ, ಹಾಗೆ ಬಹಳಷ್ಟು ಜನ ಹೆಣ್ಣು ಮಕ್ಕಳಿಗೆ ಇಂಥ ಟಾಪಿಕ್ ಅನ್ನ ಮಾತಾಡಕ್ಕೆ ಧೈರ್ಯನೇ ಇಲ್ಲ, ಅಥವಾ ಜನ ಏನ್ ತಿಳ್ಕೊಳ್ತಾರೆ ಅನ್ನೋ ತರದ ಒಂದು ಭಯ, ಹೆದರಿಕೆ, ಹಿಂಜರಿಕೆ ಇರತ್ತಲ್ಲ, ಅದೆಲ್ಲದರ ವಿರುದ್ಧವಾಗಿ ನಿಂತ್ಕೊಂಡು ಸಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ರೀತಿಯಲ್ಲಿ ನೋಡ್ಬೇಕು. ಹಾಗೆ ಎಲ್ಲಿ ಹೆಣ್ಣು ಮಕ್ಕಳ ನೈತಿಕತೆ ಅನ್ನುವಂಥದ್ದು ಪ್ರಶ್ನೆ ಆಗತ್ತೆ, ಅಲ್ಲಿ ನೈತಿಕತೆ ಅನ್ನೋದು ಕೇವಲ ಹೆಣ್ಣು ಮಕ್ಕಳಿಗೆ ಸೀಮಿತ ಅಲ್ಲ, ಗಂಡಸರಿಗೂ ಮ್ಯಾಟರ್ ಆಗತ್ತೆ. ಇನ್ಫ್ಯಾಕ್ಟ್ ಗಂಡಸರಿಗೆ ಜಾಸ್ತಿ ಮ್ಯಾಟರ್ ಆಗತ್ತೆ ಅನ್ನೋದನ್ನ ತಿಳಿಪಡಿಸೋದು ನನ್ನ ಈ ಒಂದು ಎಪಿಸೋಡ್ನ ಉದ್ದೇಶ. ನಾಗ್ಲೇ ಹೇಳಿದೆ, ಋಗ್ವೇದದ ಕಾಲದಿಂದ ಈ ಪ್ರಾಸ್ಟಿಟ್ಯೂಷನ್ ಅನ್ನುವಂಥದ್ದು ಇದೆ ಅಂತಂದ್ರೆ ಇದನ್ನ ಯಾವ ರೀತಿ ಯಾವ ದೃಷ್ಟಿಕೋನದಲ್ಲಿ ನೋಡ್ಬೇಕು? ಸಾಮಾನ್ಯವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಈ ದೇಹ ಅಂತಂದ್ರೆ ಒಂದು ದೇವಾಲಯ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ದೇವಾಲಯವನ್ನ ಕನ್ಸ್ಟ್ರಕ್ಷನ್ ಹೆಂಗ್ ಮಾಡ್ತಾರಲ್ಲ ಅದು ಒಂದು ಹ್ಯೂಮನ್ ಬಾಡಿಯ ಏನು ಐಕೋನೋಗ್ರಫಿಯನ್ನ ಇಟ್ಕೊಂಡೇ ಮಾಡುವಂಥದ್ದು. ಅಂಥ ಒಂದು ಉದಾತ್ತವಾಗಿರುವಂತಹ ವಿಚಾರ ಹೇಳುವಂತಹ ಸನಾತನ ಧರ್ಮದಲ್ಲಿ, ವೇದಿಕ ಕಲ್ಚರ್ನಲ್ಲಿ ವೇಶ್ಯಾವಾಟಿಕೆಯನ್ನ ಸಹ ಒಂದು ಇನ್ಸ್ಟಿಟ್ಯೂಷನ್ ರೀತಿಯಲ್ಲಿ, ಒಂದು ಕಾಯಕದ ರೀತಿಯಲ್ಲಿ ನೋಡ್ಕೊಂಡು ಬಂದಿದ್ದಾರೆ, ಅದನ್ನ ಅಲೌ ಮಾಡಿದ್ದಾರೆ ಅಂತಂದ್ರೆ ಇದನ್ನ ಯಾವ ದೃಷ್ಟಿಕೋನದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು? ಇದರ ಇತಿಹಾಸ ಏನು? ನಮಗೆ ಅತ್ಯಂತ ಹಳೆಯ ಇತಿಹಾಸ ನೋಡೋಕೆ ಎಲ್ಲಿ ಸಿಗುತ್ತೆ ಅಂತಂದ್ರೆ ಋಗ್ವೇದದಲ್ಲಿ ಒಂದು ಮೆನ್ಷನಿಂಗ್ ಅನ್ನೋದು ಬರುತ್ತೆ. ಇಲ್ಲಿ ಎಲ್ಲೂ ಕೂಡ ಸಪೋರ್ಟ್ ಮಾಡ್ತಾ ಇರುವ ವಿಚಾರ ಬರ್ತಾ ಇಲ್ಲ, ಆದ್ರೆ ಹಿಂಗೂ ಇರುತ್ತೆ ಸಮಾಜದಲ್ಲಿ ಅನ್ನುವಂತಹ ಹೇಳುವ ಪ್ರಯತ್ನವೇ ಹೊರತು ಇದನ್ನ ಮಾಡಬೇಕು, ಇದು ಒಳ್ಳೇದು ಅನ್ನೋ ತರದ ಎಲ್ಲೂ ಸಹ ಇಂಥ ಉಲ್ಲೇಖವಾಗ್ಲಿ ಅಥವಾ ಆ ರೀತಿ ಒಂದು ಪ್ರಪೋಸಿಷನ್ ಆಗ್ಲಿ ಇಲ್ಲವೇ ಇಲ್ಲ. ಮ್ಯೂಚುವಲ್ ಬೆನಿಫಿಟ್ನ ಸಲುವಾಗಿ ಈ ರೀತಿ ದೇಹವನ್ನ
ಯಾರು ಮಾರಿಕೊಳ್ತಾರೆ, ಯಾರು ಅದನ್ನ ಅನುಭವಿಸ್ತಾರೆ, ಅವರಿಗೇನೋ ಕೊಡ್ತಾರೆ ಅನ್ನೋದ್ರ ಮೆನ್ಷನಿಂಗ್ ಋಗ್ವೇದದ ಕಾಲದಿಂದ ಇತ್ತು ಅಂತಂದ್ರೆ ಈ ವೇಶ್ಯಾವಾಟಿಕೆ ಜಗತ್ತಿನ ಒನ್ ಆಫ್ ದ ಓಲ್ಡೆಸ್ಟ್ ಪ್ರೊಫೆಷನ್ಸ್ ಅಂತ ಯಾಕೆ ಇವತ್ತಿಗೂ ಕರೆಸಿಕೊಳ್ಳುತ್ತೆ ಅನ್ನೋದಕ್ಕೆ ನಮಗೆ ಉತ್ತರ ಸಿಕ್ಕೋಗ್ಬಿಡುತ್ತೆ. ಆದ್ರೆ ಇದು ಒಂದು ಇನ್ಸ್ಟಿಟ್ಯೂಷನ್ ರೀತಿಯಲ್ಲಿ ಅಥವಾ ಅದಕ್ಕೊಂದು ಫ್ರೇಮ್ ವರ್ಕ್ ಅಂತ ಹೇಳ್ತಾರಲ್ಲ, ಹಿಂಗ್ ಮಾಡ್ಬೇಕು, ಹಿಂಗ್ ಮಾಡಬಾರ್ದು, ಅಥವಾ ಅದಕ್ಕೆ ಏನು ಕಟ್ಟುನಿಟ್ಟಿನ ಕಾನೂನು ಅನ್ನುವಂಥದ್ದನ್ನ ವಿಧಿಸಬಹುದು. ಎಲ್ಲಿವರೆಗೆ ಸರಿ, ಯಾರಿಗೆ ಇದು ಸರಿ, ಯಾರಿದನ್ನ ಮಾಡಬಾರ್ದು, ಯಾರು ಮಾಡಬಹುದು, ಎಷ್ಟರ ಮಟ್ಟಿಗೆ ಇದನ್ನ ಸಮಾಜದಲ್ಲಿ ಒಪ್ಪಿಕೊಳ್ಬಹುದು, ಎಲ್ಲಿ ಇದನ್ನ ಸಮಾಜ ವಿರೋಧಿ ಅಂತ ಕರಿಬೇಕು ಅನ್ನೋದಕ್ಕೆಲ್ಲದಕ್ಕೂ ಒಂದು ನೀಟ್ ಆಗಿರೋ ಫ್ರೇಮ್ ವರ್ಕ್ ಅಥವಾ ಕಾನೂನು ವ್ಯವಸ್ಥೆ ಅನ್ನೋದು ನಮ್ಗೆ ಕಾಣಸಿಗೋದು ಮೌರ್ಯನ್ ಪೀರಿಯಡ್ ಅಲ್ಲಿ. ಹಾಗೆ ನಮ್ಮ ಹಿಸ್ಟಾರಿಕಲ್ ರೆಫರೆನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ 2 ಶಾಸ್ತ್ರಗಳಲ್ಲಿ ಇದರ ಬಗ್ಗೆ ಡೀಟೇಲ್ ಮೆನ್ಷನಿಂಗ್ ಅನ್ನುವಂಥದ್ದು ಬರುತ್ತೆ. ಒಂದು ಕೌಟಿಲ್ಯನ ಅರ್ಥಶಾಸ್ತ್ರ, ಇದರಲ್ಲಿ ಪೂರ್ತಿ ಇವ್ರು ಯಾರು, ಇವ್ರ ಕೈಯಲ್ಲಿ ಎಷ್ಟು ಪವರ್ ಇರುತ್ತೆ, ವೇಶ್ಯೆ ಅಂತಂದ್ರೆ ಕೇವಲ ಮೈ ಮಾರಿಕೊಳ್ಳುವಂತಹ ಹೆಂಗಸು ಅನ್ನುವಂತಹ ಕರೆಂಟ್ ಪರ್ಸೆಪ್ಷನ್ ನಮ್ಗೆ ಏನಿದೆ ಅಲ್ಲ, ಅದನ್ನ ಮೀರಿರುವಂಥದ್ದು ಕೆಲವೊಂದಷ್ಟು ವಿಚಾರ ಅನ್ನೋದು ನಮ್ಮ ಮುಂದೆ ತೆರೆದುಕೊಳ್ಳುತ್ತೆ. ಜೊತೆಗೆ ಇದೆಲ್ಲದಕ್ಕಿಂತನೂ ಜಾಸ್ತಿ ಡೀಟೇಲ್ ಅನ್ನೋದು, ಅಥವಾ ಸಮಾಜದಲ್ಲಿ ಅವತ್ತಿನ ಸಮಾಜ ಅಂದ್ರೆ ನಾವೇನ್ ಏನ್ಷಿಯಂಟ್ ಅಂತ ಕರಿತೀವಿ, ಬಹುಶಃ ಅದು ಅಷ್ಟು ಏನ್ಷಿಯಂಟ್ ಆಗಿರ್ಲಿಲ್ಲ. ವಿತ್ ರೆಸ್ಪೆಕ್ಟ್ ಟು ಪರ್ಸ್ಪೆಕ್ಟಿವ್ಸ್, ದೃಷ್ಟಿಕೋನದಲ್ಲಿ ಅದೆಷ್ಟು ಮಾಡರ್ನ್ ವೇಯಲ್ಲಿ ಥಾಟ್ ಪ್ರೊಸೆಸ್ ಅನ್ನುವಂಥದ್ದು ಇವಾಲ್ವ್ ಆಗಿತ್ತು ಅನ್ನೋದಕ್ಕೆ ನಮಗೆ ವಾತ್ಸ್ಯಾಯನ ಕಾಮಸೂತ್ರದಲ್ಲಿ ಒಂದು ಡೆಡಿಕೇಟೆಡ್ ಚಾಪ್ಟರ್ ಅನ್ನೋದೇ ಈ ವೇಶ್ಯಾವಾಟಿಕೆಯ ಕುರಿತಾಗಿ ಹೇಳ್ತಾ ಹೋಗ್ತಾನೆ ವಾತ್ಸ್ಯಾಯನ. ಆದ್ರೆ ಎಲ್ಲೂ ಸಹ ಇದು ಸರಿ ಅನ್ನುವಂತಹ ಮಾತು ಇಲ್ಲ. ಇದು ಒಂದು ರೀತಿಯಲ್ಲಿ ಅಪಭ್ರಂಶ ಅಂತ ಹೇಳ್ಬಹುದು, ಅಥವಾ ಎಕ್ಸೆಪ್ಷನ್ ಅಂತ ಹೇಳ್ಬಹುದು. ಈಗ ಎಲ್ರೂ ನಂತರನೇ ನೀತಿ, ನಿಯಮ, ನ್ಯಾಯ ಹಿಂಗಿದ್ರಲ್ಲೇ ಬದುಕ್ತಾರೆ ಅನ್ನೋದನ್ನ ನಾವು ಐಡಿಯಲಿಸಮ್ ಅಂತ ಕರಿತೀವಿ ವಿನಃ ಎಲ್ಲಾ ವ್ಯಕ್ತಿಗಳು ಹಾಗಿರೋದಿಲ್ಲ, ನನ್ನ ಹಾಗೆ ಪ್ರಪಂಚ ಇರುತ್ತೆ ಅಂತ ತಿಳ್ಕೊಳ್ಳೋದು ಮೂರ್ಖತನ. ಹಾಗಾಗಿ ಯಾವ್ಯಾವ್ದು ಎಕ್ಸೆಪ್ಷನಲ್ ಕೇಸಸ್ ಇರುತ್ತೆ ಅಂಥವರ ಸಲುವಾಗಿ ಸಮಾಜಕ್ಕೆ ಇದು ಹಾನಿ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲೂ ಒಂದಷ್ಟು ಕಾನೂನನ್ನ ವಿಧಿಸಿ ಇದನ್ನ ಒಂದು ಕಾಯಕ, ಪ್ರೊಫೆಷನ್ ಅನ್ನೋ ರೀತಿಯಲ್ಲಿ ಮಾನ್ಯತೆಯನ್ನ ಕೊಟ್ಟಿದ್ರು. ಹಾಗೆ ಏನೋ ಮೈ ಮಾರ್ಕೊಳ್ಳೋಳು, ಏನೋ ಸೂಳೆ, ಏನೋ ಮಾಡಕ್ ಬೇರೆ ಏನೋ ಕೆಲಸ ಇಲ್ಲದೆ, ಅಥವಾ ಮತ್ಯಾರೋ ಇವ್ರನ್ನ ತಂದು ಈ ರೀತಿಯಲ್ಲಿ ತಲೆ ಹುಡುಕರು ಅನ್ನೋರು ಒಂದಷ್ಟು ಜನ ಇರ್ತಾರಲ್ಲ ಇವಾಗಿನ ಕಾಲದಲ್ಲಿ, ಆ ಥರದಲ್ಲಿ ಯಾರೋ ಮೋಸ ಮಾಡಿ ಅವಳನ್ನ ಆ ಒಂದು ದಂಧೆಗೆ ನೂಕಿರ್ತಾರೆ ಅನ್ನೋದರ ಪರ್ಸೆಪ್ಷನ್ ನ ಹೊರತಾಗಿ ವಾತ್ಸ್ಯಾಯನ ಕಾಮಸೂತ್ರ ಹಾಗೂ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ನಾವಂದುಕೊಂಡ ಹಾಗೆ ಇವತ್ತಿನ ಕಾಲಘಟ್ಟದ ಈ ವೇಶ್ಯಾವಾಟಿಕೆ ಅನ್ನೋದು ಏನೋ ಕೈಲಾಗದ್ದೆ, ಯಾರೋ ಮೋಸ ಮಾಡಿ ತನಗೆ ಇಷ್ಟ ಇಲ್ದೋದ್ರು ಆ ಒಂದು ದಂಧೆಗೆ ಬಂದಿರುವಂತಹ ವಿಚಾರ ಆಗಿರ್ಲಿಲ್ಲ. ಅದಕ್ಕೂ ಮೀರಿರುವಂತಹ ಒಂದು ಪ್ರೆಸ್ಟೀಜ್ ಅನ್ನ ಸಹ ಒಳಗೊಂಡಿತ್ತು. ಹಾಗೆ ಬ್ಯೂಟಿ ವಿತ್ ಬ್ರೇನ್ಸ್ ಅನ್ನುವ ಹಾಗೆ ಸಕಲ ಕಲಾ ವಲ್ಲಭೆ ಆಗಿರೋರು ಸಹ ಈ ಒಂದು ಪ್ರೊಫೆಷನ್ ಅಲ್ಲಿ ಇದ್ರು, ಅವರ ಇಚ್ಛೆಗೆ ಅನುಸಾರವಾಗಿ. ಇದು ಮೊರಾಲಿಟಿನ, ವಲ್ಗ್ಯಾರಿಟಿನ ಅನ್ನೋದು ಅನೆದರ್ ಲೆವೆಲ್ ಡಿಬೇಟ್. ಇನ್ಫ್ಯಾಕ್ಟ್ ಹಿಂದೂ ಧರ್ಮ ಸೂತ್ರಗಳು ಹಾಗೂ ಸ್ಮೃತಿಗಳು ಇದನ್ನ ಒಪ್ಪೋದೇ ಇಲ್ಲ. ಇದನ್ನ ಡೈರೆಕ್ಟ್ ಆಗಿ ಡಿಕ್ಲೇರ್ ಮಾಡ್ಬಿಡ್ತವೆ, ಇನ್ಕ್ಲೂಡಿಂಗ್ ಮನುಸ್ಮೃತಿ ಡೈರೆಕ್ಟ್ ಆಗಿ ಡಿಕ್ಲೇರ್ ಮಾಡ್ಬಿಡ್ತವೆ, ಇವರ ಕೈಯಿಂದ ಅಂದ್ರೆ ವೇಶ್ಯೆಯರ ಕೈಯಿಂದ ಊಟವನ್ನ ತಿಂದ್ರೂ ಸಹ ಅದು ಪಾಪಕ್ಕೆ ಸಮಾನ ಅನ್ನೋದನ್ನ ಡಿಕ್ಲೇರ್ ಮಾಡ್ತವೆ. ಆದ್ರೆ ಕೌಟಿಲ್ಯನ ಅರ್ಥಶಾಸ್ತ್ರ ಹಾಗೂ ವಾತ್ಸ್ಯಾಯನ ಕಾಮಸೂತ್ರ ಅನ್ನುವಂಥದ್ದು ಐಡಿಯಲಿಸಮ್ ನ ಹೊರತಾಗಿ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಏನೇನ್ ನಡಿಬಹುದು, ಹಾಗೆ ಜನ ಎಷ್ಟು ಕರಪ್ಟ್ ಇರ್ತಾರೆ ಅನ್ನೋದ್ರ ಜೊತೆಗೆ ಈ ವೇಶ್ಯಾವಾಟಿಕೆ ಅಂತಂದ್ರೆ ಕೇವಲ ಏನೋ ಹೆಂಗಸಿನ ಮೈಯನ್ನ ಮಾರಿಕೊಳ್ಳುವಂತಹ ಒಂದು ಕಾಯಕ ಮಾತ್ರ ಅಲ್ಲ, ಬ್ಯೂಟಿಯ ಜೊತೆಗೆ ಬ್ರೇನ್ ಅನ್ನೋದನ್ನ ಅಲೈನ್ಮೆಂಟ್ ಮಾಡಿದಾಗ ಅವಳನ್ನ ಹೇಗೆ ಒಂದು ಪವರ್ಫುಲ್ ಶಸ್ತ್ರವನ್ನಾಗಿ ಬಳಸ್ಕೊಳ್ಬಹುದು ಅನ್ನೋದನ್ನ ತೋರ್ಪಡಿಸ್ತಾ ಹೋಗುತ್ತೆ. ಎಸ್ಪೆಷಲಿ ನಾನು ಆಗ್ಲೇ ಹೇಳಿದೆ, ಈ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಹೆಣ್ಣು ಮಕ್ಕಳನ್ನ ಭಯಂಕರ ಪವರ್ಫುಲ್ ಪೊಸಿಷನ್ ಅಲ್ಲಿ ನೋಡಿರುವಂತಹ ಉಲ್ಲೇಖ ಇದೆ. ಫಾರ್ ಎಕ್ಸಾಂಪಲ್, ಚಂದ್ರಗುಪ್ತ ಮೌರ್ಯನ ಅರಮನೆಯ ಒಳಗಡೆ ಅವನ ಬಾಡಿ ಗಾರ್ಡ್ಸ್ ಇದ್ದವ್ರು ಯಾರು ಅಂತಂದ್ರೆ ಹೆಣ್ಣು ಮಕ್ಕಳು. ಅದು ಏನಕ್ಕೆ ಅನ್ನೋದಕ್ಕೆ ಈಗಾಗಲೇ ಒಂದು ಡೀಟೇಲ್ ಎಪಿಸೋಡ್ ಅನ್ನ ಮಾಡಿದೀನಿ, ಥಂಬ್ನೇಲ್ ನ ರೆಫರೆನ್ಸ್ ಅನ್ನ ಇಲ್ಲಿ ಕೊಡ್ತಾ ಇದ್ದೀನಿ, ನೀವು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮಿಸ್ ಮಾಡದೆ ನೋಡಿ. ನಮಗೆ ನಮ್ಮ ಇತಿಹಾಸದಲ್ಲಿ ಏನೇನಿದೆ ಅನ್ನೋದ್ರ ಕೆಲವೊಂದು ವಿಚಾರವನ್ನ ತಿಳ್ಕೊಂಡಾಗ ನಾವು ಎಷ್ಟು ಸಣ್ಣ ಮನಸ್ಥಿತಿಯವರಾಗಿದ್ದೀವಿ ಇವತ್ತಿನ ಕಾಲಘಟ್ಟದಲ್ಲಿ ಅನ್ನೋದು ಅರ್ಥ ಆಗುತ್ತೆ. ಸೊ ಈ ಕೌಟಿಲ್ಯನ ಅರ್ಥಶಾಸ್ತ್ರದ ಪ್ರಕಾರ ಹಾಗೂ ವಾತ್ಸ್ಯಾಯನ ಕಾಮಸೂತ್ರದ ಪ್ರಕಾರ 3 ರೀತಿಯ ವೇಶ್ಯೆಯರನ್ನ ಗುರುತಿಸಲಾಗ್ತಾ ಇತ್ತು. ಹಾಗೆ ನಾನು ಇಲ್ಲಿ ವೇಶ್ಯೆ ಅಂದ ತಕ್ಷಣ ಮೈ ಮಾರ್ಕೊಳ್ಳೋಳು ಅನ್ನೋ ತರದ ಸಣ್ಣ ಬುದ್ಧಿಯಲ್ಲಿ ನೋಡ್ತಾ ಹೋಗಬೇಡಿ. ಯಾವ ಸ್ಟೇಟಸ್ ಅಲ್ಲಿ ಇರ್ತಾ ಇದ್ರು, ಅವರ ಫೈನಾನ್ಷಿಯಲ್ ಕಂಡೀಷನ್ ಹೇಗಿದೆ, ಅವರ ಬ್ಯೂಟಿ ಯಾವ ಹಂತದಲ್ಲಿದೆ,
ಹಾಗೆ ಅವರ ವಿದ್ಯಾರ್ಹತೆ ಏನು ಅನ್ನೋದ್ರ ಮೇಲೆ 3 ಕ್ಲಾಸ್ ಇತ್ತು ಆವತ್ತಿನ ಕಾಲಘಟ್ಟದಲ್ಲಿ. ಮೌರ್ಯನ್ ಇರಾ ಟೈಮ್ ನಾನು ಮಾತಾಡ್ತಾ ಇರೋದು 6th BCE. ಸೊ ಅದರ ಪ್ರಕಾರ 3 ಏನು ಕ್ಲಾಸ್ ಇತ್ತು ಈ ವೇಶ್ಯಾವಾಟಿಕೆಯಲ್ಲಿ. ಮೊದಲನೇ ಹೈಯೆಸ್ಟ್ ಕ್ಲಾಸ್ ಯಾವುದು ಅಂತಂದ್ರೆ ಗಣಿಕ ಅಂತ ಕರಿತಾ ಇದ್ರು. ಇವ್ರು ಯಾವ ಲೆವೆಲ್ನ ಎಜುಕೇಶನ್ ಅನ್ನ ಪಡೆದುಕೊಳ್ತಾ ಇದ್ರು ಅಂತಂದ್ರೆ, ಒಂದು ದೇಶದ ರಾಜಕುಮಾರಿಗೆ, ಒಂದು ದೇಶದ ರಾಜಕುಮಾರನಿಗೆ ಏನೇನೆಲ್ಲ ಕಲಿಸ್ತಾರಲ್ಲ 64 ಕಲೆಗಳನ್ನ, ಅದೆಲ್ಲದನ್ನ ಆಕ್ಸೆಸ್ ಮಾಡುವಂತಹ ಪವರ್ಫುಲ್ ಪೊಸಿಷನ್ ಈ ಗಣಿಕೆಯರ ಕೈಯಲ್ಲಿ ಇರ್ತಾ ಇತ್ತು. ಹಾಗೆ ಅವರ ಆ ಎಜುಕೇಶನ್ ಎಲ್ಲಾ ಖರ್ಚು ವೆಚ್ಚಗಳನ್ನ ಭರಿಸ್ತಾ ಇದ್ದಿದ್ದು ರಾಜಬೊಕ್ಕಸ. ಅವರು ಉಳ್ಕೊಳ್ತಾ ಇದ್ದಿದ್ದು ಸಹ ಯಾವುದು ರಾಜರ ಪರಿಧಿಯಲ್ಲಿ ಇರ್ತಾ ಇತ್ತು. ಅವರಿಂದ ಅಂಥ ಅರಮನೆಯಲ್ಲಿ ಉಳ್ಕೊಳ್ತಾ ಇದ್ರು. ಅವರಿಗೆ ಕೈಗೆ ಕಾಲಿಗೆ ಕೆಲಸಕ್ಕೆ ಎಲ್ಲ ಆಳುಗಳಿರ್ತಾ ಇದ್ರು. ಹಾಗೆ ಅವರು ಸಿಕ್ಕದವ್ರ ಜೊತೆ ಆ ರೀತಿ ದಂಧೆಗೆ ಇಳಿತಾ ಇರ್ಲಿಲ್ಲ. ಇಲೈಟ್ ಕ್ಲಾಸ್ ಆಫ್ ಮೆನ್. ಇಲ್ಲಿ ಅಗೇನ್ 2 ಉದ್ದೇಶ ಇದೆ. ಒಂದು, ರಾಜನಿಗೆ ಫಿಸಿಕಲ್ ಪ್ಲೆಜರ್ನ ಜೊತೆಗೆ ಈ ಆರ್ಟ್, ಮ್ಯೂಸಿಕ್, ಹಿಂಗಿದ್ ಏನೇನ್ ಎಂಟರ್ಟೈನ್ಮೆಂಟ್ ಅನ್ನುವಂಥದ್ದಿರತ್ತೆ ಅದೆರಡೂ ಸಹ ಇವರ ಜವಾಬ್ದಾರಿ ಆಗಿದ್ರೆ, ಈ ರಾಜನ ವಿರೋಧಿ ಬಣ ಅಂತ ಯಾವ್ದಿರತ್ತೆ, ಬೇರೆ ದೇಶದ್ದು, ಬೇರೆ ರಾಜ್ಯದ್ದು, ಅಥವಾ ಯಾವ್ದಾದ್ರು ಗುಪ್ತಚರ ಇಲಾಖೆಯವರು ಈ ರಾಜನ ಮೇಲೆ ಏನಾದ್ರು ಷಡ್ಯಂತ್ರವನ್ನ ಮಾಡ್ತಾ ಇದ್ರೆ ಅಂತವರನ್ನ ಎಲಿಮಿನೇಟ್ ಮಾಡೋದು ಕೂಡ ಇವರ ಜವಾಬ್ದಾರಿ ಆಗಿತ್ತು. ಹನಿ ಟ್ರ್ಯಾಪಿಂಗ್ ಅಂತ ನಾವ್ ಏನ್ ಕರಿತೀವಲ್ವಾ ಇವತ್ತಿನ ಕಾಲದಲ್ಲಿ, ಅದರ ಜವಾಬ್ದಾರಿಯನ್ನ ದೇಶಭಕ್ತಿ ಅನ್ನೋದ್ರ ರೀತಿಯಲ್ಲಿ, ರಾಜಭಕ್ತಿ ಅನ್ನೋದ್ರ ರೀತಿಯಲ್ಲಿ ಈ ಗಣಿಕೆಯರು ನಿರ್ವಹಿಸ್ತಾ ಇದ್ರು. ಅವರಲ್ಲಿ ಬಹಳಷ್ಟು ಜನ ಸ್ಪಾಯಿ ಆಗಿ, ಗುಪ್ತಚರರಾಗಿ ಸಹ ಕೆಲಸವನ್ನ ಮಾಡ್ತಾ ಇದ್ರು. ಏನೋ ಗಣಿಕೆ ಅಂದ ತಕ್ಷಣ ರಾಜನ ಜೊತೆ ಹೋಗಿ ಮಲ್ಕೊಂಡ್ಬಿಡ್ತಿದ್ಲು ಅವಳು ಅನ್ನೋ ತರದ ಉದ್ದೇಶ ಅಲ್ಲ. ಹಾಗೆ ಅವರಿಗೆ ಅವ್ರದ್ದೇ ಆಗಿರುವಂತಹ ಹಕ್ಕುಗಳು ಸಹ ಇರ್ತಾ ಇತ್ತು. ಅವರಿಗೆ ರಾಜಬೊಕ್ಕಸದಿಂದ ಪೇಮೆಂಟ್ ಹೋಗ್ತಾ ಇತ್ತು ಮಂತ್ಲಿ ವೈಸ್. ಆವತ್ತಿನ ಕಾಲಘಟ್ಟದಲ್ಲಿ 3,000 ಪಣವನ್ನ ಇವರಿಗೆ ಕೊಡ್ತಾ ಇದ್ರಂತೆ ಗಣಿಕೆಯರಿಗೆ. ಜೊತೆಗೆ ಇವರು ಟ್ಯಾಕ್ಸ್ ಸಹ ಕಟ್ತಾ ಇದ್ರು. ಇವರ ಅರ್ನಿಂಗ್ ಅನ್ನೋದೇನಿದೆ ಅದರ ಮೇಲೆ ರಾಜಬೊಕ್ಕಸದಿಂದ ಹಣ ಇವರಿಗೆ ಬಂದರೂ ಸಹ, ಇವತ್ತು ನಾವ್ ಏನು ನಮ್ಮ ದೇಶದಲ್ಲಿ ನಾನು ಕೆಲಸ ಮಾಡಿದ್ರು ಸಹ ಸರ್ಟೇನ್ ಅಮೌಂಟ್ ಟ್ಯಾಕ್ಸೇಷನ್ ಅಲ್ಲಿ ಹೋಗುತ್ತೆ ಅನ್ನೋದಿದೆ ಅಲ್ಲ, ಸೇಮ್ ಸಿಸ್ಟಮ್ ಇವರಿಗೂ ಕೂಡ ಅಪ್ಲೈ ಆಗ್ತಾ ಇತ್ತು. ಜೊತೆಗೆ ಇವ್ರು ಏನೋ ಕೈಲಾಗದ್ದೇ ಇರೋರು, ಮತ್ತೇನು ಮಾಡಕ್ ಕೆಲಸ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಂಥ ದಂಧೆಗೆ ಬಂದಿದ್ದಾರೆ. ನೋ, they are very well educated, very powerful, very dignified. ಸಂಗೀತ, ನೃತ್ಯ, ಯುದ್ಧ ಕಲೆ, ಚಾತುರ್ಯ ಎಲ್ಲದೂ ಗೊತ್ತಿರುವಂತಹ ಒಂದು ಪವರ್ಫುಲ್ ಪೊಸಿಷನ್ ಅನ್ನ ಹೋಲ್ಡ್ ಮಾಡುವಂತವರನ್ನ ಗಣಿಕೆಯರು ಅಂತ ಕರಿತಾ ಇದ್ರು. ಇವ್ರು ಯಾವತ್ತೂ ಸಹ ಏನೋ ಸಪ್ರೆಸ್ಡ್, ಒಪ್ರೆಸ್ಡ್, ಡಿಪ್ರೆಸ್ಡ್ ಇಂಥ ಒಂದು ಕ್ಲಾಸ್ ನಿಂದ ಬರ್ತಾ ಇದ್ದವರಲ್ಲ. ದೇ ಆರ್ ವೆರಿ ಡಿಗ್ನಿಫೈಡ್, ವೆರಿ ವೆಲ್ ಎಜುಕೇಟೆಡ್, ಬ್ಯೂಟಿ ವಿತ್ ಬ್ರೇನ್. ರಾಜಭಕ್ತಿಯ ಸಲುವಾಗಿ ಪ್ರಾಣವನ್ನ ಪಣಕ್ಕಿಡೋಕು ಕೂಡ ಹಿಂದೆ ಮುಂದೆ ನೋಡದೇ ಇರುವಂತಹ ಧೈರ್ಯವಂತೆಯರು ಕೂಡ ಆಗಿದ್ರು. ಹಾಗೆ ಸಮಾಜದಲ್ಲಿ ಇವರನ್ನ ನೋಡುವಂತಹ ದೃಷ್ಟಿಕೋನ ಏನೋ ಇವಳು ಸೂಳೆ ಅನ್ನೋ ತರದಲ್ಲಿ ನೋಡ್ತಾ ಇದ್ದಿದ್ದಲ್ಲ. ಅವ್ರನ್ನ ವೆರಿ ರೆಸ್ಪೆಕ್ಟ್ಫುಲ್ ಪೊಸಿಷನ್ ಅಲ್ಲಿ ಇರುವಂತವ್ರು, ಹಾಗೆ ಪವರ್ಫುಲ್ ಅನ್ನುವಂತಹ ಭಯ ಭಕ್ತಿಯಲ್ಲಿ ಜನ ನೋಡ್ತಾ ಇದ್ರು. ಹಾಗೆ ಇವರು ಅದೆಷ್ಟೋ ದೇವಾಲಯಗಳನ್ನ ಕಟ್ಟಿಸಿದ್ರು. ಏನು ಸಮಾಜಮುಖಿ ಕೆಲಸ ಅನ್ನೋದಿರತ್ತಲ್ಲ ಅದರಲ್ಲೆಲ್ಲ ಕಾಂಟ್ರಿಬ್ಯೂಷನ್ ಅನ್ನ ಕೊಡ್ತಾ ಇದ್ರು. ಅವರಿಗೆ ಅವರದ್ದೇ ಆಗಿರುವಂತಹ ರೆಸ್ಪೆಕ್ಟ್ ಇದ್ರು ಸಹ ಕುಲಸ್ತ್ರೀ ಆಗುವಂತಹ ಪರ್ಮಿಷನ್ ಇರ್ಲಿಲ್ಲ. ಅಂದ್ರೆ ರಾಜವೈಭೋಗ ಎಲ್ಲ ನಂಗೆ ಬೇಡ, ನಂಗೊಬ್ಬ ಹುಡುಗ ಇಷ್ಟ ಇದ್ದಾನೆ, ಅವನನ್ನ ಮದ್ವೆ ಮಾಡ್ಕೊಂಡು ಅವನ ಕುಲಸ್ತ್ರೀ ಆಗಿರ್ತೀನಿ ಅನ್ನುವಂತಹ ಫ್ರೀಡಮ್ ಇರ್ಲಿಲ್ಲ. ಎಕ್ಸಾಂಪಲ್ ಇದನ್ನ ನಾನು ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ತರದಲ್ಲಿ ಹೇಳ್ಬೇಕು ಅಂತಂದ್ರೆ, ಇವಾಗ ಒಬ್ಬ ಸೋಲ್ಜರ್ ಆದ್ಮೇಲೆ, ಇಲ್ಲ ನಂಗೆ ಇವೆಲ್ಲ ಇವಾಗ ಇಷ್ಟ ಇಲ್ಲ, ನಾನ್ ಯುದ್ಧ ಮಾಡಕ್ ಇಷ್ಟ ಇಲ್ಲ, ನನ್ಗೆ ಯಾರ್ದು ಪ್ರಾಣ ತೆಗಿಯಕ್ ಇಷ್ಟ ಇಲ್ಲ, ನಾನಾಯ್ತು ನನ್ನ ಫ್ಯಾಮಿಲಿ ಆಯ್ತು ಅನ್ನೋ ತರದಲ್ಲಿ ನಾನು ಆರಾಮಾಗಿರ್ತೀನಿ ಅನ್ನೋ ತರದಲ್ಲಿ ಯಾವ್ದಾದ್ರೂ ಸೈನಿಕ ಆಲೋಚನೆ ಮಾಡಕ್ ಸಾಧ್ಯ ಇದೆಯಾ? ಸೊ ಅಂಥದ್ದೇ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಕಂಪ್ಲೀಟ್ ನನ್ನ ಸ್ವೇಚ್ಛಾಚಾರದ ಪ್ರಕಾರ ನನ್ನ ಬದುಕನ್ನ ನಾನು ನಡೆಸ್ತೀನಿ ಅನ್ನುವಂತಹ ಫ್ರೀಡಮ್ ಆಫ್ ಚಾಯ್ಸ್ ಅನ್ನುವಂಥದ್ದು ಇವರ ಕೈಯಲ್ಲಿ ಇರಲಿಲ್ಲ. ಇನ್ಫ್ಯಾಕ್ಟ್ ನಾನು ಈ ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಕೆಲವೊಂದಷ್ಟು ವೆರಿ ಇಂಟ್ರೆಸ್ಟಿಂಗ್ ರೆವ್ಯುಲೇಷನ್ ಅನ್ನೋದು ಏನಿದೆ ಅಲ್ಲ, ವಿಷಕನ್ಯೆಯರು ಅನ್ನುವಂಥದ್ದು ಬರುತ್ತೆ. ಅವರು ಗಣಿಕೆಯರಲ್ಲ. ಅಂದ್ರೆ ಗಣಿಕೆಯರು ವಿಷಕನ್ಯೆಯರಾಗಿ ಕನ್ವರ್ಟ್ ಆಗಬಹುದಿತ್ತು, ಆದ್ರೆ ಎಲ್ಲಾ ವಿಷಕನ್ಯೆಯರು ಗಣಿಕೆಯರಲ್ಲ. ಈ ವಿಷಕನ್ಯೆಯರು ಅಂತಂದ್ರೆ ಯಾರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಪರೇಟ್ ಎಪಿಸೋಡ್ ಅನ್ನ ಮಾಡಿದೀನಿ. ಥಂಬ್ನೇಲ್ ರೆಫರೆನ್ಸ್ ಇದು, ಮಿಸ್ ಮಾಡದೆ ನೋಡಿ. ಸೊ ಇದು ಹೈಯೆಸ್ಟ್ ಕ್ಲಾಸ್ ಆಫ್ ವೇಶ್ಯೆ. ಆದ್ರೆ 2ನೇ ಕ್ಲಾಸ್ ಯಾವುದು ಅಂತಂದ್ರೆ ರೂಪಜೀವ. ಅಂದ್ರೆ ಯಾರು ನೋಡೋಕ್ ಅಷ್ಟು ಫಿಸಿಕಲಿ ಅಟ್ರಾಕ್ಟಿವ್ ಆಗಿರ್ತಾರೆ, ಅವ್ರ ಬ್ರೇನ್ ಅಥವಾ ಪವರ್ಫುಲ್, ಸೋಶಿಯೋ ರಿಲಿಜಿಯಸ್ ಸ್ಟೇಟಸ್ ಅನ್ನೋದಕ್ಕಿಂತನೂ ಜಾಸ್ತಿ ನೋಡೋಕ್ ಭಯಂಕರ ಸುಂದರವಾಗಿ ಇರ್ತಾರೆ, ನೋಡಿದ್ರೆ ಹಿಂಗೆ ಮರುಳಾಗ್ಬಿಡ್ತಾರೆ ಜನ ಅಂತ ಹೇಳ್ತಾರಲ್ಲ, ಆ ಥರದ
ಹೆಂಗಸರಿಗೆ ಯಾರು ಇರ್ತಿದ್ರು, ಹಾಗೆ ಅವರು ರಾಜರಿಗೆ ಅಥವಾ ಪವರ್ಫುಲ್ ಪೊಸಿಷನ್ ಅಲ್ಲಿ ಇದ್ದವರ ಸಲುವಾಗಿ, ಎಂಟರ್ಟೈನ್ಮೆಂಟ್ ನ ಸಲುವಾಗಿ ಡೆಡಿಕೇಟೆಡ್ ಆಗಿ ಇದ್ದವರಾಗಿರ್ಲಿಲ್ಲ. ಯಾರ್ಯಾರು ಈ ವ್ಯಾಪಾರಿಗಳಿರ್ತಾರೆ ಅಥವಾ ಆ ರೀತಿ ಚಟ ಇಟ್ಕೊಂಡಿರೋ ಹೊಲ್ಸ್ ಗಂಡಸರು ಇರ್ತಾರಲ್ಲ, ಅಂಥವ್ರನ್ನ ಖುಷಿ ಪಡಿಸಿ ಅಂಥವರಿಂದ ತಮ್ಮ ಇನ್ಕಮ್ ಅನ್ನ ಏನು ಜನರೇಟ್ ಮಾಡ್ತಾ ಇದ್ರು ಅಂಥವರನ್ನ ರೂಪಜೀವ ಅಂತ ಕರಿತಾ ಇದ್ರು. ಇವರು ಕೂಡ ಈ ಮೌರ್ಯನ್ ಪೀರಿಯಡ್ ಅಲ್ಲಿ ಇರಬಹುದು, ಗುಪ್ತಾ ಪೀರಿಯಡ್ ಅಲ್ಲಿ ಇರಬಹುದು, ಟ್ಯಾಕ್ಸ್ ಅನ್ನ ಕೊಡ್ತಾ ಇದ್ರು. ಹಾಗೆ ತೀರಾ ಕೆಳಮಟ್ಟದ ಜೀವನ ಅನ್ನುವಂಥದ್ದು ಅವರ ಆಗಿರ್ಲಿಲ್ಲ. ಅಂದ್ರೆ ಕಸ್ಟಮರ್ ಇವ್ರು ಓಕೆ ಇವ್ರು ಬೇಡ ಅನ್ನೋ ತರದಲ್ಲಿ ಅವರು ಭಯಂಕರ ಪವರ್ಫುಲ್ ಆಗಿ ವಾಯ್ಸ್ ಅನ್ನ ರೇಸ್ ಮಾಡುವಂತಹ ತಾಕತ್ತನ್ನ ಹೊಂದಿದ್ರು. ಹಾಗೆ ಇಷ್ಟು ಹಣವನ್ನ ಕೊಡ್ಲೇಬೇಕು ಅನ್ನೋದನ್ನ ಡಿಮಾಂಡ್ ಮಾಡ್ತಾ ಇದ್ರು. ಯಾಕೆಂತಂದ್ರೆ ಅಷ್ಟು ಸುಂದರವಾಗಿದ್ರು, ಅಷ್ಟು ಫಿಸಿಕಲಿ ಅಟ್ರಾಕ್ಟಿವ್ ಆಗಿದ್ರು. ಅಂಥವರನ್ನ ರೂಪಜೀವ ಅನ್ನುವಂತಹ ಸೆಕೆಂಡ್ ಕ್ಯಾಟಗರಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಾಗಿದೆ. ಮೂರನೇದು ಯಾವ್ದಪ್ಪ ಅಂತಂದ್ರೆ ಕುಂಭ ದಾಸಿ. ಇದು ಆಲ್ಮೋಸ್ಟ್ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಯಾರಿಗೆ ಪಾಪ ಇಷ್ಟ ಇಲ್ದೋದ್ರು ಆ ಒಂದು ದರಿದ್ರ ದಂಧೆಗೆ ಬಂದು ಸಿಕ್ಕಾಕೊಂಡು ಬಿದ್ದಿರ್ತಾರೆ ನೋಡಿ. ಅದರಿಂದ ಅಂಥ ಅರ್ನಿಂಗು ಏನಿರೋದಿಲ್ಲ, ಡಿಗ್ನಿಟಿನೂ ಏನಿರೋದಿಲ್ಲ, ಅಥವಾ ಸಿಕ್ಕದವ್ರಿಗೆಲ್ಲ ಪಾಪ ಕಷ್ಟ ಪಟ್ಕೊಂಡು ಜೀವನ ನರಕ ಮಾಡ್ಕೊಳ್ಳುವಂತಹ ದಯನೀಯ ಪರಿಸ್ಥಿತಿ ಅನ್ನುವಂಥದ್ದು ಇರತ್ತಲ್ಲ. ಅಂದ್ರೆ ಮತ್ತೇನು ಅವ್ರ ಹತ್ರ ಟ್ಯಾಲೆಂಟ್ ಇಲ್ಲ, ಒಂದು ದೇಹ ಬಿಟ್ಟು ಹೆಣ್ಣಿನ ದೇಹ ಅನ್ನೋದನ್ನ ಮಾತ್ರ ಮೊನಿಟೈಸ್ ಮಾಡಿಕೊಂಡು ಅಥವಾ ಮತ್ಯಾವ್ದು ಕೆಲಸ ಮಾಡಕ್ಕಿಂತ ಇದು ಈಸಿ ವೇ ಇದೆ ಅನ್ನೋ ತರದಲ್ಲಿ ಈ ಒಂದು ದಂಧೆಗೆ ಇಳಿದಿರ್ತಾರೆ. ಅಂಥವರನ್ನ ಕುಂಭದಾಸಿ ಅಂತ ಕರೀತಾರೆ. ಸೊ ಹೈಯೆಸ್ಟ್ ಅಥಾರಿಟಿ ಪೊಸಿಷನ್ ನಿಂದ ಲೋಯೆಸ್ಟ್ ವರೆಗೆ ಈ ಮೂರು ಹಂತದಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ ಹಾಗೂ ವಾತ್ಸ್ಯಾಯನ ಕಾಮಸೂತ್ರದಲ್ಲಿ ಸಹ ಈ ವೇಶ್ಯಾವಾಟಿಕೆ ಅನ್ನುವಂಥದ್ದು ಅವತ್ತಿನ ಕಾಲದಿಂದನೂ ಪ್ರಾಕ್ಟೀಸ್ ಇತ್ತು. ಆದ್ರೆ ಇಷ್ಟು ಗಲೀಜಾಗಿ ಜನ ಅವ್ರನ್ನ ನೋಡ್ತಾ ಇರಲಿಲ್ಲ, ಅಥವಾ ಎಲ್ಲದಕ್ಕೂ ಅವ್ರನ್ನೇ ಬೈಯೋದು ಅನ್ನೋ ತರದ ಮನಸ್ಥಿತಿ ಇರ್ಲಿಲ್ಲ. ಅದು ಯಾವಾಗ ಹೀಗೆ ಬಂತು ಅಂತಂದ್ರೆ ಈ ಮೂರು ಕ್ಲಾಸ್ ನ ನಂತರ ನೆಕ್ಸ್ಟ್ ಒಂದು ಎವಲ್ಯೂಷನ್ ನಡೆಯುತ್ತೆ. ಎವಲ್ಯೂಷನ್ ಅಂತ ಕರಿಬಾರ್ದು ನಾನು ಅದನ್ನ, ಆದ್ರೆ ಈ ಪೇಟ್ರಿಯಾರ್ಕಲ್ ಸೊಸೈಟಿ ಅನ್ನೋದು ಹೇಗೆ ಹೆಣ್ಣು ಮಕ್ಕಳನ್ನ ಎಲ್ಲಾ ರೀತಿಯಲ್ಲೂ ಸಪ್ರೆಸ್ ಮಾಡಿದೆ ಅನ್ನೋದಕ್ಕೆ ನಮ್ಗೆ ಎಕ್ಸಾಂಪಲ್ ಆಗೋದು ದೇವದಾಸಿ ಅನ್ನುವಂತಹ ಒಂದು ಪದ್ಧತಿ ಹೇಗೆ ವೇಶ್ಯಾವಾಟಿಕೆಯಾಗಿ ಕನ್ವರ್ಟ್ ಆಗತ್ತೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಅನ್ನೋದ್ರಲ್ಲಿ ನಮಗೆ ಈ ಪೇಟ್ರಿಯಾರ್ಕಲ್ ಸೊಸೈಟಿ ಅನ್ನೋದು ಹೆಣ್ಣು ಮಕ್ಕಳನ್ನ ಪ್ರತಿಯೊಂದು ವಿಚಾರದಲ್ಲೂ ಆಪರೇಸ್ ಮಾಡಿ, ಸಪ್ರೆಸ್ ಮಾಡಿ, ಅವರನ್ನ ಶೋಷಣೆಗೆ ಈಡು ಮಾಡಿ, ಕೊನೆಗೆ ಆಕೆಯ ಕ್ಯಾರೆಕ್ಟರ್ ಅನ್ನೇ ಅಸಾಸಿನೇಟ್ ಮಾಡ್ತಾರಲ್ಲ, ಅದು ದೇವದಾಸಿ ಪದ್ಧತಿಯ ಮೂಲಕ ನಮಗೆ ಅನಾವರಣಗೊಳ್ಳುತ್ತೆ. ದೇವರಿಗೆ ದಾಸಿಯಾಗಿ, ಅಂದ್ರೆ ಆ ಜನ್ಮ ಪೂರ್ತಿ ನಾನು ನನ್ನ ಜೀವನವನ್ನ ದೇವರಿಗೆ ಡೆಡಿಕೇಟ್ ಮಾಡ್ತೀನಿ ಅನ್ನೋ ತರದಲ್ಲಿ ದೇವಸ್ಥಾನದಲ್ಲಿ ಉಳ್ಕೊಳ್ತಾ ಇದ್ದಂತಹ ದೇವದಾಸಿಯರು ಅದು ಹೇಗೆ ಪಾಪ ವೇಶ್ಯಾವಾಟಿಕೆಯಾಗಿ ಎಷ್ಟು ಕನಿಷ್ಠ ಜೀವನಕ್ಕೆ ಇಳಿಯುವಂತಹ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನ ಮುಂಬರುವಂತಹ ಒಂದು ಸಪರೇಟ್ ಎಪಿಸೋಡ್ ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಮೂರು ಹಂತದಲ್ಲಿ ಇದ್ದಂತಹ ಈ ವೇಶ್ಯಾವಾಟಿಕೆ ಅನ್ನುವಂಥದ್ದನ್ನ ಈ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಇನ್ನೂ ಕೆಲವೊಂದಷ್ಟು ಸಬ್ ಕ್ಲಾಸ್ ಅನ್ನ ಹೇಳ್ತಾ ಹೋಗ್ತಾನೆ. ಅಂದ್ರೆ ಗಣಿಕ ಆದ್ಮೇಲೆ ಪ್ರತಿಗಣಿಕ ಅಂತ ಇದೆ, ರೂಪಜೀವ ಅನ್ನೋದ್ರ ಮೇಲೆ ದಾಸಿ, ಕುಂಭದಾಸಿ, ಪಂಶಾಲಿ, ಶಿಲ್ಪಕಾರಿಕ, ಕೌಶಿಕಾಸ್ತ್ರಿ, ಈ ರೀತಿ ಬೇರೆ ಹಂತದಲ್ಲಿ ಈ ಒಂದು ಪ್ರೊಫೆಷನ್ ಅನ್ನುವಂಥದ್ದು ಅವತ್ತಿನ ಕಾಲಘಟ್ಟದಿಂದ ನಡ್ಕೊಂಡು ಬಂದಿದ್ದು. ಕೊನೆಗೆ ಇವತ್ತಿನ ಕಾಲಘಟ್ಟದಲ್ಲಿ ಇದನ್ನ ಯಾರು ಮಾಡ್ತಾರೆ ಅವ್ರನ್ನ ಮಾತ್ರ ಬೈದು ಬಿಟ್ಟು ಇವ್ರ ಜೊತೆ ಮಲ್ಕೊಳಕ್ ಹೋಗಿ ಅವ್ರಿಗೆ ದುಡ್ಡು ಕೊಟ್ಟು ಮಾನ ಮರ್ಯಾದೆ ಇಲ್ಲದೆ ಕಚ್ಚೆ ಹರುಕರು ಅಂತ ಕರೀತಾರಲ್ಲ, ಅಂತ ಗಂಡಸರನ್ನ ಇವತ್ತಿಗೂ ಸಹ ಸಮಾಜ ಬೈಯೋದಿಲ್ಲ. ನೋಡಿ, ನಾನು ಈ ಪ್ರಾಸ್ಟಿಟ್ಯೂಟ್ಸ್ ಅನ್ನ ಅಥವಾ ವೇಶ್ಯರನ್ನ ಸಪೋರ್ಟ್ ಮಾಡ್ತಾ ಇರೋದಲ್ಲ, ಅದು ತಪ್ಪೇ. ಆದ್ರೆ ಕೆಲವೊಂದಷ್ಟು ಹೆಣ್ಣು ಮಕ್ಕಳಿಗೆ ಗೊತ್ತಿಲ್ಲದೆ ಅಂತ ಪ್ರೊಫೆಷನ್ಗೆ ಈ ಗಂಡಸರೇ ತಲೆ ಹಿಡುಕರೆ. ಎಷ್ಟೋ ಸಂದರ್ಭದಲ್ಲಿ ತಂದೆ, ಸ್ವಂತ ಅಣ್ಣ ಸಹ ಮೋಸ ಮಾಡಿರುವಾಗ ಅವ್ರನ್ನ ಬೈತಾರೆ, ಅವರ ಕ್ಯಾರೆಕ್ಟರ್ ಅನ್ನ ಬೈತಾರೆ. ಅವ್ರ ಜೊತೆ ಮಲ್ಕೊಳ್ಳೋದು, ಅವ್ರ ಜೊತೆ ಕಸ್ಟಮರ್ ಆಗಿ ಹೋಗೋದು ಯಾರು? ಹೆಂಗಸರು ಹೋಗೋದಿಲ್ಲ, ಗಂಡಸರು ಹೋಗೋದು. ಇನ್ಫ್ಯಾಕ್ಟ್ ಗಂಡಸರು ಅಂತ ಕರಿಬಾರ್ದು, ಗಂಡಸಾಗಿದ್ರೆ ಅವ್ನು ಹಂಗ್ ಮಾಡೋದಿಲ್ಲ. ಆಕೆಯ ಪರಿಸ್ಥಿತಿಯನ್ನ ತಿಳ್ಕೊಂಡು ಆರ್ಥಿಕವಾಗಿ ಸಹಾಯ ಮಾಡಿ ಅಥವಾ ಜೀವನವನ್ನ ಕಟ್ಕೊಳ್ಳೋಕೆ ಯಾವುದೋ ಒಂದು ಮರ್ಯಾದೆಯುತೆಯಾಗಿರುವಂತಹ ಕೆಲಸವನ್ನ ಕೊಡಿಸೋಕೆ ಸಹಾಯ ಮಾಡಿಸೋನು ಗಂಡಸು ಅಂತ ಕರೆಸ್ಕೊಳ್ತಾನೆ ವಿನಃ ಅವಳನ್ನ ಲೈಂಗಿಕವಾಗಿ ಶೋಷಣೆ ಮಾಡಿ ಅದಕ್ಕೆ ಒಂದು ಬೆಲೆ ಕೊಟ್ಟೋನನ್ನ ಷಂಡ ಅಂತ ಕರಿಬೇಕು. ಇವರನ್ನ ಮೊದಲು ಬೈಬೇಕು. ಈ ಪೇಟ್ರಿಯಾರ್ಕಲ್ ಸೊಸೈಟಿಯನ್ನ ಮೊದಲು ಬೈದ್ರೆ, ಯಾರು ಕಸ್ಟಮರ್ ಆಗಿರ್ತಾರಲ್ಲ ಅವರನ್ನ ಬೈದ್ರೆ, ಈ ಒಂದು ವೃತ್ತಿಯನ್ನ ಯಾರು ಮಾಡ್ತಾರೆ ಆ ವೃತ್ತಿನೇ ಇವೆಂಚುಯಲಿ ಇರೋದಿಲ್ಲ. ಕಸ್ಟಮರ್ ಇದ್ರೆ ತಾನೇ ಪ್ರಾಡಕ್ಟ್ ಇರೋಕೆ ಸಾಧ್ಯ. ಕಸ್ಟಮರ್ಸೇ ಇಲ್ಲ, ಅದಕ್ಕೆ ಡಿಮಾಂಡೇ ಇಲ್ಲ ಅಂತಂದ್ರೆ ಪ್ರಾಡಕ್ಟ್ ನಶಿಸಿ ಹೋಗುತ್ತೆ.
ಇದನ್ನ ನಾನು ಐಡಿಯಲಿಸಂ ಅಂತ ಹೇಳ್ತೀನಿ, ಆದ್ರೆ ಸಾಧ್ಯತೆಯನ್ನ ಅಲ್ಲಗಳಿಯೋಕೆ ಸಾಧ್ಯ ಇಲ್ಲ. ಹಾಗೆ ಯಾರ್ಯಾರೆಲ್ಲ ಗೊತ್ತಿಲ್ಲದೆ ಹೊಟ್ಟೆಪಾಡು ಅನ್ನೋ ಕಾರಣಕ್ಕೋಸ್ಕರ ಈ ವೇಶ್ಯಾವಾಟಿಕೆಗೆ ಇಳಿದಿರ್ತಾರೋ ಅವರು ಒಂದು ಸೆಕ್ಷನ್ ಆದ್ರೆ, ಈಸಿ ಮನಿ ಮೇಕಿಂಗ್ ಅನ್ನೋ ತರದಲ್ಲಿ ಹೈಟೆಕ್ ವೇಶ್ಯಾವಾಟಿಕೆ ಅನ್ನುವಂಥದ್ದು ಇದೆ. ಇಫ್ ಯು ಆರ್ ಅವೇರ್, ಅದೆಷ್ಟೋ ಜನ ಸೋ ಕಾಲ್ಡ್ ಹೀರೋಯಿನ್ಸ್, ಸೋ ಕಾಲ್ಡ್ ಮಾಡೆಲ್ಸ್, ಇದೊಂದು ವ್ಯವಸ್ಥೆ, ಇಂಡಸ್ಟ್ರಿ ಅನ್ನೋದೇ ಪ್ಯಾರಲಲಿ ವರ್ಕ್ ಮಾಡುತ್ತೆ. ಹೈ ಕ್ಲಾಸ್ ಎಸ್ಕಾರ್ಟ್ ಸಿಸ್ಟಮ್ ಅಂತ ಹೇಳ್ತಾರೆ. ಹೊರಗಡೆ ಪ್ರಪಂಚದಲ್ಲಿ ಇವರೆಲ್ಲರೂ ಸಹ ಏನೋ ಡಿಗ್ನಿಫೈಡ್, ಹೈಯೆಸ್ಟ್ ಪೊಸಿಷನ್ ಅನ್ನ, ಸೆಲೆಬ್ರಿಟಿ ಕ್ಲಾಸ್ ಅನ್ನ ಅಫೋರ್ಡ್ ಮಾಡುವಂತವರಾಗಿದ್ರೆ, ಹಿಂದ್ಗಡೆಯಿಂದ ಈಸಿ ಮನಿ ಸಲುವಾಗಿ ತಮ್ಮ ದೇಹವನ್ನ ಯಾರು ಮಾರಾಟ ಮಾಡ್ಕೊಳ್ತಾರಲ್ಲ ಅವ್ರ ಜೊತೆ ನನ್ನ ಸಿಂಪತಿ ಇಲ್ಲ, ಎಂಪತಿ ಇಲ್ಲ. ಇವರು ಸಮಾಜ ಘಾತುಕರು. ಯಾಕೆಂತಂದ್ರೆ ಬೇರೆ ಪ್ರೊಫೆಷನ್ ಮಾಡುವಂತಹ ತಾಕತ್ತಿದ್ರೂ ಸಹ ಮೈ ಮಾರಾಟ ಮಾಡಿ ಆ ಪುರುಷ ಸಮಾಜದಲ್ಲಿ ತಾನೇನೋ ದೊಡ್ಡ ಸಾಧನೆ ಮಾಡ್ತಿದ್ದೀನಿ, ನನ್ನ ದೇಹನ, ನನ್ನ ಸೌಂದರ್ಯವನ್ನ ಎಕ್ಸ್ಚೇಂಜ್ ಮಾಡ್ತೀನಿ ಅನ್ನೋ ಭ್ರಮೆಯಲ್ಲಿ ಇದ್ದೀರಾ ಅಂತಂದ್ರೆ ಯು ಆರ್ ಅಗೇನ್ಸ್ಟ್ ಫೆಮಿನಿಸಂ. ನಿಮ್ಮ ಒಳಗಡೆ ಇರುವಂತಹ ಶಕ್ತಿಯ ಪ್ರತಿರೂಪಕ್ಕೆ ಅವಮಾನ ಮಾಡ್ತಾ ಇದ್ದೀರಾ ನೀವು. ನಾನು ಮೊರಾಲಿಟಿಯ ಪಾಠವನ್ನ ಸಹ ಹೇಳೋದಿಲ್ಲ, ನಿಮಗೆ ಆತ್ಮಗೌರವನೇ ಇಲ್ಲ ಅಂತ ಅರ್ಥ. ನನ್ನ ದೇಹ ಒಂದು ದೇವಾಲಯ ಅಂತ ಕನ್ಸಿಡರ್ ಮಾಡಿದ್ರೆ ಆ ದೇವಾಲಯಕ್ಕೆ ಬರೋರು ಯಾರು ಭಕ್ತರಾಗಿರ್ಬೇಕೇ ವಿನಃ ಶೋಷಕರಲ್ಲ, ಅಥವಾ ಆ ದೇವಾಲಯವನ್ನ ದುಡ್ಡಿಗೋಸ್ಕರ, ಅಧಿಕಾರಕ್ಕೋಸ್ಕರ, ಶೋಕಿಗೋಸ್ಕರ ಮಾರಾಟ ಮಾಡ್ಕೊಳ್ಳೋದಲ್ಲ. ಹಾಗಾಗಿ ಈ ಒಂದು ಎಪಿಸೋಡ್ ನ ಉದ್ದೇಶ ಈ ವೇಶ್ಯಾವಾಟಿಕೆ ಅನ್ನುವಂಥದ್ದು ಹೇಗೆ ನಮ್ಮ ಇತಿಹಾಸದಲ್ಲಿ ಬೆಳೆದು ಬಂದಿದೆ, ಯಾವ ರೀತಿ ಮಾರ್ಪಾಡಾಗಿದೆ, ಜೊತೆಗೆ ಒಂದು ಕಾಲಘಟ್ಟದಲ್ಲಿ ಹೆಣ್ಣು ಮಕ್ಕಳ ಆಪರೇಷನ್ ಆಗದೇ ಇದ್ದಂತಹ ವೇಶ್ಯಾವಾಟಿಕೆ ಅವರೇ ಅದನ್ನ ಖುದ್ದು ಚೂಸ್ ಮಾಡಿ ಒಂದು ಪವರ್ಫುಲ್ ಪೊಸಿಷನ್ ಅನ್ನ ಹೋಲ್ಡ್ ಮಾಡ್ತಾ ಇದ್ದಂತಹ ಸಿಚುವೇಶನ್ ಅನ್ನುವಂಥದ್ದು ಏನಿತ್ತು. ಈ ರೀಸೆಂಟ್ ಆಗಿ ಒಂದು ವೆಬ್ ಸೀರೀಸ್ ಬಂದಿತ್ತು ನೋಡಿ, ಹೀರಾಮಂಡಿ ಅಂತ. ಸ್ವಲ್ಪ ಎಕ್ಸಾಜುರೇಟೆಡ್ ಇತ್ತು. ಅವತ್ತಿನ ಕಾಲಘಟ್ಟದಲ್ಲಿ ಅವರನ್ನ ತವಾಯಿಫ್ ಅಂತ ಕರೀತಾರೆ. ಅಂದ್ರೆ ಸಂಗೀತ, ನೃತ್ಯ ಇದೆಲ್ಲದನ್ನ ಗೊತ್ತಿರುವಂತಹ, ಹಾಗೆ ಕ್ಲೆನಿಂಗ್ನೆಸ್, ಬ್ಯೂಟಿ, ಬ್ರೇನ್ ಇದೆಲ್ಲವೂ ಇದ್ದಂತಹ ಕ್ಲಾಸ್ ಬೇರೆ ಇತ್ತು. ಅದನ್ನ ಇನ್ಸ್ಟಿಟ್ಯೂಷನ್ ವೈಸ್ ಅನ್ನೋ ತರದಲ್ಲಿ ರನ್ ಮಾಡ್ತಾ ಇದ್ರು. ಆದ್ರೆ ಅದೇ ಸತ್ಯ ಅನ್ನೋ ತರದಲ್ಲಿ ನಾವು ಅನ್ಕೊಳ್ಳೋದಿದೆ ಅಲ್ಲ, ಏನೋ ಗ್ಲಾಮರ್ ಅದು. ನೋ, ಯಾರ್ಯಾರು ಪಾಪ ಈ ಒಂದು ದರಿದ್ರ ದಂಧೆಗೆ ಬಿದ್ದಿರ್ತಾರೆ, ಅಲ್ಲಿಂದ ಹೊರಗೆ ಬರಕ್ಕಾಗದೆ ಕಷ್ಟಪಡ್ತಾ ಇರ್ತಾರೆ, ಅಂಥವರ ನೋವು ಯಾರಿಗೂ ಬೇಡ. ಅವ್ರಿಗೆ ಯಾರು ಮಕ್ಕಳಾಗಿ ಹುಟ್ಟುತ್ತಾರೆ, ಸಮಾಜ ಅವ್ರನ್ನ ಹೇಗೆ ಬಹಿಷ್ಕಾರ ಹಾಕುತ್ತೆ, ಇವ್ರ ಜೊತೆ ಮಲ್ಕೊಂಡಿರೋರೆ, ಇವರ ಕಸ್ಟಮರ್ ಆಗಿ ಹೋಗಿರೋರೆ ಇವ್ರನ್ನ ಅಮಾನವೀಯವಾಗಿ ಬಳಸ್ಕೊಳ್ಳೋದಿದೆ ಅಲ್ಲ, ಇದೆಲ್ಲದನ್ನ ನೋಡಿದಾಗ ಸಮಸ್ಯೆ ಇರೋದು ಮನುಷ್ಯನ ಮನಸ್ಥಿತಿಯಲ್ಲಿ. ಆ ದಂಧೆ ಇರಬಾರ್ದು ಅಂತಂದ್ರೆ ಮನಸ್ಥಿತಿ ಸರಿ ಆಗಬೇಕು. ಹೆಣ್ಣಿನ ದೇಹವನ್ನ ಏನೋ ಒಂದು ಫ್ಯಾಂಟಸಿ ಅನ್ನೋ ತರದಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡುವಂತಹ ವಸ್ತು ಅನ್ನೋ ರೀತಿಯಲ್ಲಿ ನೋಡೋದಿದಿರುತ್ತಲ್ಲ, ಅದು ಮೊದಲು ಬದಲಾಗಬೇಕು. ಅದು ಬದಲಾದ್ರೆ ಮಾತ್ರ ಈ ವೇಶ್ಯಾವಾಟಿಕೆ ಅನ್ನೋದನ್ನ ನಾವು ಸಮಾಜ ವಿರೋಧಿಯಾಗಿ ಅದು ಹೇಗೆ ಕೆಲಸ ಮಾಡ್ತಾ ಇದೆ ಅದನ್ನ ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು. ಜೊತೆಗೆ ಇದ್ರದ್ದೇ ಇನ್ನೊಂದು ರೆಪಕಷನ್ ನೋಡಿದ್ವಿ ಅಂತಂದ್ರೆ ಈ ರೇಪ್ ಕಲ್ಚರ್ ಕೂಡ ಅಡ್ರೆಸ್ ಆಗಬೇಕು. ಯಾಕೆಂತಂದ್ರೆ ಯಾರು ಈ ಬಲಾತ್ಕಾರ, ಅತ್ಯಾಚಾರ ಮಾಡುವ ಮನಸ್ಥಿತಿಯವರಾಗಿರ್ತಾರೆ, ಬರೇ ಅದನ್ನ ಎಕ್ಸಿಕ್ಯೂಟಿವ್ ಮಾಡೋರ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ಬಲಾತ್ಕಾರ ಮನಸ್ಥಿತಿ ಕೂಡ ಪ್ರೊಹಿಬಿಟ್ ಆಗಬೇಕು. ಈ ವೇಶ್ಯಾವಾಟಿಕೆ ಇತಿಹಾಸ ಅನ್ನೋದನ್ನ ನಾವು ಪೂರ್ತಿ ಸಮರೈಸ್ ಮಾಡಿದ್ವಿ ಅಂತಂದ್ರೆ ನಮ್ಮ ಮುಂದೆ ಇರುವಂತಹ ಆನ್ಸರ್ ಏನು? ಪುರುಷ ಪ್ರಧಾನ ಸಮಾಜದ ಒಂದು ಕೆಟ್ಟ ಮುಖದ ಅನಾವರಣ. ಅದರ ಅರ್ಥ ಎಲ್ಲಾ ಗಂಡಸರು ಹಂಗೆ ಅನ್ನೋದನ್ನ ನಾನು ಯಾವತ್ತೂ ಸಹ ಒಪ್ಪೋದಿಲ್ಲ. ಆದ್ರೆ ಯಾವ ಗಂಡಸರು ಹೀಗಿರೋದಿಲ್ವೋ ಅಂಥವರೇ ಇಂತಹ ಗಂಡಸರನ್ನ ಎಕ್ಸ್ಪೋಸ್ ಮಾಡಬೇಕು, ಅಂಥವರನ್ನ ಷಂಡ ಅಂತ ಕರಿಬೇಕು. ಹಾಗೆ ನಾವು ನೀವು ಸೇಮ್ ಅಲ್ಲ ಅನ್ನೋದನ್ನ ಮುಕ್ತವಾಗಿ ಹೇಳಬೇಕು. ಹೆಣ್ಣು ಮಕ್ಕಳು ವಿರೋಧ ಮಾಡೋದ್ರಿಂದ ಎಲ್ಲ ಬದಲಾವಣೆ ಆಗೋದಿಲ್ಲ. ಯಾಕೆಂತಂದ್ರೆ ಹೆಣ್ಣು ಮಕ್ಕಳ ವಾಯ್ಸ್ ಅನ್ನ ಸಪ್ರೆಸ್ ಮಾಡೋದು ಎಟ್ ಪೊಲಿಟಿಕಲ್ ಲೆವೆಲ್ ವೆರಿ ಈಸಿ. ಯಾಕೆಂತಂದ್ರೆ ಕ್ಯಾರೆಕ್ಟರ್ ವೈಸು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ, ನಾನು ಹೇಳ್ದೆ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ಹೆಣ್ಮಕ್ಳ ಕಮೆಂಟ್ ಬಾಕ್ಸ್ ಅನ್ನ ತೆಗೆದು ನೋಡಿ ನೀವು, ಯಾರೋ ಒಬ್ಬ ಬಂದು ಬೋಸುಡಿ, ರಂಡೆ, ಮುಂಡೆ ಅನ್ನೋ ತರದ ಕಮೆಂಟ್ ಗಳನ್ನ ಹಾಕ್ತಿರ್ತಾನೆ. ಈ ಮನಸ್ಥಿತಿ ಇದೆ ಅಲ್ಲ, ದಿಸ್ ಇಸ್ ದ ಪ್ರಾಬ್ಲಮ್. ಇವತ್ತಿನ ಈ ಎಪಿಸೋಡ್ ಒಂದು ಸೆನ್ಸಿಟಿವ್ ಇಂಟೆಂಟ್ ಅನ್ನ ಇಟ್ಕೊಂಡು ನಾನು ಮಾಡಿದ್ದು. ಜೊತೆಗೆ ಇಂತಹ ಸಬ್ಜೆಕ್ಟ್ ಅನ್ನ ಮಾತಾಡೋಕೆ ಹೆಣ್ಣು ಮಕ್ಕಳಿಗೂ ಧೈರ್ಯ ಬರಬೇಕು. ಅದು ನನ್ನ ಒಂದು ಆನೆಸ್ಟ್ ಆಸೆ ಅಂತ ಹೇಳಬಹುದು. ಹಾಗೆ ಯಾರ್ಯಾರೆಲ್ಲ ಗಂಡು ಮಕ್ಕಳು ಈ ಒಂದು ಎಪಿಸೋಡ್ ಅನ್ನ ನೋಡಿದಿರಾ, ದಯವಿಟ್ಟು ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತಹ ಒಂದು ಹೆಣ್ಣು ಮಗುವಿಗೆ, ಹಾಗೆ ಹೊರಗಡೆ ಏನೋ ಮಹಾನ್ ಶ್ರೀರಾಮಚಂದ್ರ ಆಗಿ ಓಡಾಡ್ತಾ ಇರುವಂತಹ ವ್ಯಕ್ತಿ ಯಾರು ಆಕ್ಚುಲಿ ರಾವಣ ಆಗಿರ್ತಾನಲ್ಲ, ಅಂಥವರಿಗೆ ಇಂಥ ಕಾಂಟೆಂಟ್ ಅನ್ನ ಕಳಿಸಿ. ಏನೋ ಅವ್ರನ್ನ ಶೇಮ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ.
ಸಮಾಜ ಸರಿ ಆಗ್ಬೇಕು, ನಮ್ಮ ಸಮಾಜ ಉತ್ತಮ ಆಗ್ಬೇಕು, ಆರೋಗ್ಯಕರವಾಗಿ ಇರಬೇಕು ಅಂತಂದ್ರೆ ಇಂತಹ ಸಬ್ಜೆಕ್ಟ್ ಗಳನ್ನ ಅರ್ಥ ಮಾಡ್ಕೊಂಡು ಅದ್ರ ಇತಿಹಾಸವನ್ನ ಅರ್ಥ ಮಾಡ್ಕೊಂಡು ಬಾಯಿ ಬಂದಂಗೆ ಸಿಕ್ಕಿರೋ ಹೆಣ್ಮಕ್ಳಿಗೆ ರಂಡೆ ಮುಂಡೆ ಸೂಳೆ ಈ ರೀತಿಯ ಭಾಷೆಯನ್ನ ಬಳಕೆ ಮಾಡೋದು ಗಂಡಸ್ತನ ಅಲ್ಲ, ಅದನ್ನ ಷಂಡತ್ವ ಅಂತ ಕರಿಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಒಳ್ಳೆ ಸಮಾಜವನ್ನ ಕ್ರಿಯೇಟ್ ಮಾಡೋಕೆ ಹೆಣ್ಮಕ್ಳು ಗಂಡ್ಮಕ್ಳು ಇಬ್ರು ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ. ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂತಂದ್ರೆ ನಾನು ಈ ಚಾನೆಲ್ ನ ಮೂಲಕ ಇಂಥ ಬಹಳಷ್ಟು ಜಟಿಲ ಹಾಗೆ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕೊಂಡಿರೋದು ಅಂತ ಹೇಳ್ತಾರಲ್ಲ, ಟ್ಯಾಬು ಸಬ್ಜೆಕ್ಟ್, ಅದನ್ನ ಹಿಂದೂ ಅಡ್ರೆಸ್ ಮಾಡಿದೀನಿ, ಇವಾಗ್ಲೂ ಅಡ್ರೆಸ್ ಮಾಡ್ತಾ ಇದ್ದೀನಿ. ಮುಂದೆ ಇಂಥ ಹಲವಷ್ಟು ಟಾಪಿಕ್ ಅನ್ನ ಅಡ್ರೆಸ್ ಮಾಡುವಂತಹ ಒಂದು ಒಳ್ಳೆ ಉದ್ದೇಶವನ್ನ ಇಟ್ಕೊಂಡಿರೋದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ, ಸೊ ದಟ್ ಪ್ರತಿ ಸಂಡೇ ನಾನು ಎಪಿಸೋಡ್ ಅನ್ನ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಅದರ ನೋಟಿಫಿಕೇಶನ್ ಬರುತ್ತೆ, ನೀವು ಆವಾಗ ಎಪಿಸೋಡ್ ಅನ್ನ ನೋಡಬಹುದು. ದಯವಿಟ್ಟು ಒಂದು ಲೈಕ್ ಅನ್ನ ಮಾಡಿ. ನಿಮ್ಗೆ ಏನ್ ಅನಿಸ್ತು ಈ ಸಬ್ಜೆಕ್ಟ್ ಬಗ್ಗೆ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ನಲ್ಲಿ ಸುಸಂಸ್ಕೃತ ಭಾಷೆಯಲ್ಲಿ ರಿಪ್ಲೈ ಮಾಡೋದನ್ನ ಮರಿಬೇಡಿ. ಚಾನಲ್ ಅನ್ನ ಹೈಪ್ ಮಾಡಿ. ಜೊತೆಗೆ ನಾನು ಎಂಡ್ ಸ್ಕ್ರೀನ್ ಅಲ್ಲಿ ಇದರ ರಿಲೇಟೆಡ್ ಆಗಿರುವಂತಹ ಕೆಲವೊಂದಷ್ಟು ಪ್ಲೇ ಲಿಸ್ಟ್ ಅನ್ನ, ಈಗಾಗಲೇ ಮಾಡಿರುವಂತಹ ಕಾಂಟ್ರವರ್ಷಿಯಲ್ ಟಾಪಿಕ್ಸ್ ಅನ್ನ, ಟ್ಯಾಬು ಸಬ್ಜೆಕ್ಟ್ ಅನ್ನ ಏನ್ ಎಕ್ಸ್ಪ್ಲೇನ್ ಮಾಡಿದ್ದೆ ಅದನ್ನ ಅಟ್ಯಾಚ್ ಮಾಡಿರ್ತೀನಿ, ಅದನ್ನ ಸಹ ಮಿಸ್ ಮಾಡದೆ ನೋಡಿ. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಅಥವಾ ರಾತ್ರಿ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.